ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣನಂದನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಅಕೌಂಟ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ದಿನ ನಾನು ಮಿನಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಡೈಲಿ ರೂಟೀನ್ನ ಹೇಗಿರುತ್ತೆ ನನ್ನ ಡೈಲಿ ರೂಟೀನ್ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಫ್ರೆಶ್ನಪ್ ಆಗಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ ನನ್ನ ಡೈಲಿ ದಿನಚರಿ ಸ್ಟಾರ್ಟ್ ಆಗೋದೇ ಕಿಚನಿಂದ. ನಾನಲ್ಲಿ ಹೋಗಿ ಒಂದು ಹೋಮ್ ರೆಮಿಡಿ ಡ್ರಿಂಕ್ ಅಂತಲೇ ಹೇಳ್ಬೋದು, ಅದನ್ನು ಮಾಡಿಕೊಂಡು ಕುಡಿದ್ಬಿಟ್ಟು ಖಾಲಿ ಹೊಟ್ಟೆನಲ್ಲೇ ತೊಗೊಳ್ಬೇಕು. ಇದನ್ನು ಒಂದು ಲೋಟ ನೀರು ಹಾಕ್ಕೊಂಡು ನಂತರ ಚಕ್ಕೆ ಮತ್ತು ಲವಂಗದ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಂತರ ಹಾಲು ಕಾಯೋಕ್ಕಿಟ್ಟಿದೆ, ಅದಕ್ಕೆ ಒಂದು ಚಿಕ್ಕ ಗ್ಲಾಸ್ ತೊಗೊಂಡು ಬಾದಾಮಿ ಮತ್ತು ಏಲಕ್ಕಿ ಗೋಡಂಬಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ನನ್ನ ಡ್ರಿಂಕು ಕೂಡ ಅಷ್ಟೊತ್ತಿಗೆ ರೆಡಿಯಾಗಿತ್ತು. ಅದನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಇನ್ನೇನಿದೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದೆ. ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಅದೇ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳೋದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಯಾವ ವಸ್ತುನೂ ಇಡೋ ಜಾಗದಲ್ಲಿ ಇಡೋದಿಲ್ಲ. ಒಂದು ಸತಿ ಆ ಜಾಗದಲ್ಲಿ ಅದಿದೆ ಅಂತಂದರೆ ಇನ್ನೊಂದು ಸತಿ ಇನ್ನೊಂದು ಜಾಗದಲ್ಲಿರುತ್ತೆ. ಅದರಿಂದ ಕ್ಲೀನಿಂಗ್ ಯಾವಾಗಲೂ ನನಗೆ ಇದ್ದೇ ಇರುತ್ತೆ. ಸೊ ಅದರಿಂದ ಅವನು ಸ್ವಲ್ಪ ಮಲಗಿದ್ದಾಗ ಅಥವಾ ಅವರಪ್ಪ ಜೊತೆ ಏನಾದರೂ ಆಟಾಡ್ತಿರ್ಬೇಕಾದ್ರೆ ನಾನು ನನ್ನ ಕೆಲಸನ ಮುಗಿಸ್ಕೊತೀನಿ. ಹಾಗೇ ಮನೆಯೆಲ್ಲ ಪೂರ್ತಿ ನೀಟಾಗಿ ಮನೇನ ಪೂರ್ತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಮಕ್ಕಳು ನಿಮಗೆ ಇದೇ ಥರ ತೊಂದರೆ ಕೊಡ್ತಾರಾ ಅನ್ನೋದನ್ನು, ಇದೇ ಥರ ತುಂಬಾ ಕೆಲಸ ಕೊಡ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಂತರ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಕಿಚನ್ಗೆ ಬಂದಿದ್ದೀನಿ. ಆಲ್ರೆಡಿ ನಮ್ಮಮ್ಮ ಬಂದು ಅವರೆಕಾಳನ್ನ ಬೇಯಕ್ಕೆ ಇಟ್ಬಿಟ್ಟಿದ್ದಾರೆ. ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು. ಸೊ ನಾನೇ ಇವತ್ತು ಸಾಂಬಾರು ಮಾಡ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಬೇಕು. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಅನ್ನ ಮುದ್ದೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೀಸನ್ ಇರೋದ್ರಿಂದ ನೀವು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟು ಕುದೀತಿರೋ ನೀರಿಗೆ ಒಂದೆರಡು ಟೊಮ್ಯಾಟೊ, ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ಮೇಲೆ ಅದನ್ನ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಕಾಳು ಬೇಯಬೇಕು. ನಿಮಗೆ ಗೊತ್ತಾಗುತ್ತೆ, ನೀವು ಒಂದು ಕಾಳನ್ನ ತೆಗೆದು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಬೆಂದಿರಬೇಕು. ಹಾಗೆ ಸುಟ್ಟಿರೋ ಬೆಳ್ಳುಳ್ಳಿನೇ ತೊಗೊಂಡಿದ್ದೀನಿ. ನಂತರ ಆಲೂಗಡ್ಡೆ ಬದನೆಕಾಯಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಂತರ ಈಗ ಟೊಮೆಟೊ ಬೆಂದಿರುತ್ತೆ. ಸೊ ಟೊಮೆಟೊನೂ ಸಹ ತೊಗೊಂಡಿದ್ದೀನಿ. ಹಾಗೆ ಕಾಳುಗಳು ಸ್ವಲ್ಪ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಪಾತ್ರೆಯಲ್ಲಿ. ಈ ಪಾತ್ರೆಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಅದಕ್ಕೆ ನಾನೇನು ಎತ್ತಿಟ್ಕೊಂಡಿದ್ದೆ ಕಾಳು, ಟೊಮೆಟೊ, ಹುಣಸೆಹಣ್ಣೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ ಏನು ಸುಟ್ಟಿಟ್ಕೊಂಡಿದ್ವಿ ಅದನ್ನು ಬಿಡಿಸ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪೌಡರ್ನೂ ಸೇರಿಸ್ಕೊತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊಬ್ಬರಿ ಸಹ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮಸಾಲೆನೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈಗೇನು ಕಾಳುಗಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆಯಲ್ಲ, ಅದಕ್ಕೆ ಮಸಾಲಾನ ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ನಂತರ ಒಂದು ಮಿಕ್ಸ್ ಕೊಟ್ಕೊಂಡು ನಿಮಗೆ ನೋಡಬೇಕಾಗುತ್ತೆ ಕನ್ಸಿಸ್ಟೆನ್ಸಿ, ನಿಮಗೆ ಸಾಂಬಾರು ಹೇಗೆ ಬೇಕು ಅಂತ ಹೇಳಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಅನ್ನಕ್ಕೆ ಇಟ್ಕೊಂಡು ಅದಕ್ಕೂ ಸಹ ಉಪ್ಪನ್ನು ಸೇರಿಸ್ಕೊಂಡು ಅನ್ನ ಮಾಡ್ಕೊಳ್ಬೋದು ಅಷ್ಟೇ. ಕೆಲವರು ಹೇಳ್ತಾರೆ ಅನ್ನಕ್ಕೆ ಉಪ್ಪು ಹಾಕಬಾರ್ದು ಅಂತ ಹೇಳಿ. ನಿಮಗೇನಾದರೂ ಗೊತ್ತಿದೆಯಾ ಇದ್ರ ಬಗ್ಗೆ ಅಂತ ತಿಳಿಸಿ. ಹಾಗೆ ನೋಡಿ ಇಲ್ಲಿ ಮುಲ್ಲಂಗಿ ಕೂಡ ಇದೆ, ಎಷ್ಟು ಫ್ರೆಶ್ ಆಗಿದೆ ನೋಡ್ತಾ ಇರ್ಬೋದು ನೀವೇ. ಮನೆ ಪಕ್ಕದಲ್ಲಿ ತೋಟ ಇದೆ. ಟೊಮೆಟೊ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ, ನಮಗೇನೇ ತರಕಾರಿಗಳು ಬೇಕಂದ್ರೂ ನಾವು ಅಲ್ಲೇ ಹೋಗಿ ಕಿತ್ಕೊಂಡು ಬರ್ತೀವಿ. ಅಮೌಂಟ್ ಅಂತ ಕೊಟ್ಬಿಟ್ಟು ತುಂಬಾ ಫ್ರೆಶ್ ಆಗಿರುತ್ತೆ. ಈ ಸೊಪ್ಪು ಮತ್ತು ಮೂಲಂಗಿನ ಹೇಗೆ ಬಳಸ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋ ಮಾಡಿ ಹೇಳ್ತೀನಿ. ಹಾಗೆ ಒಂದು ಸಣ್ಣದಾದ ಒಗ್ಗರಣೆ ಕೂಡ ಹಾಕ್ಕೋಬೇಕು. ಸಿಂಪಲ್ ಒಗ್ಗರಣೆ, ಒಂದು ಸೌಟು ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚಿಟಪಟ ಅನ್ನೋವರೆಗೂ ಬಿಟ್ಟು ನಂತರ ಸಾರಿನ ಪಾತ್ರೆಗೆ ನಾವು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಅಷ್ಟರೊಳಗಡೆ ಅನ್ನ ಕೂಡ ರೆಡಿಯಾಗಿತ್ತು. ನಾನು ನನ್ನ ಮಗನಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಸಾಂಬಾರು, ಅನ್ನ ಎಲ್ಲ ಹಾಕ್ಕೊಂಡು ಅವನಿಗೂ ಸಹ ಊಟ ಮಾಡಿಸ್ತಾ ಇದ್ದೀನಿ. ಹಾಗೆ ನಾನು ಸಹ ಊಟ ಮಾಡ್ಕೊಂಡು ಬಿಡ್ತೀನಿ. ಸಾಂಬಾರು ಮಾಡಿ ಎಲ್ಲ ಎತ್ತಿ ಕಳಿಸ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಇದೆ. ಸೊ ನಾನು ನನ್ನ ಮಗ ಇಬ್ಬರು ಊಟ ಮುಗಿಸಿ ನೆಕ್ಸ್ಟು ಮುಂದಿನ ಕೆಲಸನ ಶುರು ಮಾಡ್ಕೊತಾ ಇದ್ದೀವಿ. ಪಾತ್ರೆಗಳಂತೂ ತುಂಬಾ ಇತ್ತು. ಪಾತ್ರೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ ಫ್ರೀ ಇರುತ್ತೋ ಆವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಡುಗೆ ಮಾಡೋ ಟೈಮಲ್ಲೇ
ಅಲ್ಲಿ ಅಡುಗೆ ಆಗ್ತಾಯಿದ್ರೆ ಇಲ್ಲಿ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ಹಾಗಾಗಲಿಲ್ಲ, ಯಾಕಂದರೆ ನನ್ನ ಮಗ ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ದ. ಅದರಿಂದ ನನ್ನ ಕೈಯಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಅದರಿಂದ ಅವನಿಗೆ ಫಸ್ಟು ಊಟ ಮಾಡಿಸ್ಬೇಕಲ್ವ, ಊಟ ಮಾಡಿಸ್ಬಿಟ್ಟು ಅವನಿಗೆ ಬುಕ್ಕು ಎಲ್ಲ ಕೊಟ್ಟಿದ್ದೆ. ಅವ್ನು ಸುಮ್ಮನೆ ಏನೋ ಗೀಚ್ಕೊಂಡು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಾ ಇದ್ದ. ಆ ಟೈಮಲ್ಲಿ ನಾನು ಬಂದು ಪಾತ್ರೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಬೇರೆ ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ, ಬಟ್ ಪಾತ್ರೆ ತೊಳೆಯೋದು ಅಂತ ಬಂದರೆ ಯಾಕೋ ಸ್ವಲ್ಪ ಸೋಂಬೇರಿ ಅಂತ ನನಗೆ ಅನಿಸುತ್ತೆ. ಏನು ಕೆಲಸ ಮಾಡಿದ್ರು ಈ ಪಾತ್ರೆ ತೊಳಿಬೇಕು ಅಂದರೆ ಅಷ್ಟು ಇಷ್ಟನೇ ಆಗೋಲ್ಲ. ಯಾರೆಲ್ಲ ನನ್ನ ಥರ ಇದ್ದೀರಾ ಕಮೆಂಟ್ ಮಾಡಿ. ಫ್ರಾನ್ ಫ್ರೈ ಕೂಡ ರೆಡಿಯಾಗಿತ್ತು. ಫ್ರಾನ್ ಫ್ರೈ ರೆಸಿಪಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಪಾಂಪ್ಲೆಟ್ ಮೀನು 2 ತಂದಿದ್ದರು. ಪಾಂಪ್ಲೆಟ್ ಮೀನನ್ನ ಎಲ್ಲ ಕ್ಲೀನ್ ಮಾಡಿಸಿ ತೊಗೊಂಡು ಬಂದಿದ್ದರು. ನಾನು ನನ್ನ ಮಗನಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫಿಶ್ನ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಫಿಶ್ಶು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಬ್ರೈನ್ ಡೆವಲಪ್ಮೆಂಟ್ಗಂತೂ ಫಿಶ್ ಇರಲೇಬೇಕು. ಚಿಕನ್ ಮಟನ್ ಕೊಡೋ ಬದಲು ನೀವು ಫಿಶ್ನ ಕೊಡಿ. ಹಾಗಂತ ಚಿಕನ್ ಮಟನ್ ಕೊಡಬಾರ್ದು ಅಂತ ಅಲ್ಲ, ಚಿಕನ್ ಮಟನ್ಗಿಂತ ಹೆಚ್ಚಾಗಿ ಫಿಶ್ನ ಬಳಸ್ಕೊಳ್ಳಿ. ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಆಗುತ್ತೆ. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಅನ್ನಿಸ್ತಿದೆ ಅಂತ ಟೈಮಲ್ಲಿ ನೀರನ್ನು ಸಹ ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿಕೊಂಡು ಫಿಶ್ಶಿಗೆಲ್ಲ ನೀಟಾಗಿ ಕೋಟ್ ಆಗೋ ರೀತಿಯಲ್ಲಿ ಹಚ್ಕೊಬೇಕಾಗತ್ತೆ. ಫಿಶ್ಶಿಗೆ ಮಸಾಲ ಚೆನ್ನಾಗಿ ಹಿಡಿಬೇಕು. ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಂತರ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಫಿಶನ್ನು ಹಾಕಿ ಸಡನ್ನಾಗಿ ತಿರುಗ್ಸೋಕೆ ಹೋಗ್ಬಿಡಿ. ಒಂದು 5 ಮಿನಿಟ್ಸ್ ಬಿಡಿ, ಇಲ್ಲ ಅಂತಂದರೆ ಫಿಶಲ್ಲಿರುವಂಥ ಮಸಾಲ ಎಲ್ಲ ಫುಲ್ಲು ಸಪ್ರೇಟ್ ಆಗಿಬಿಡುತ್ತೆ. ಅವಾಗ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಮಾಡಿಕೊಡೋದು ತುಂಬಾ ಒಳ್ಳೆಯದು. ಅಗತ್ಯವಾಗಿ ಮಾಡಿಕೊಡಿ. ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಫಿಶ್ ಫ್ರೈನ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವೇ. ಹಾಗೆ ಎಲ್ಲನೂ ರೆಡಿಯಾಗಿತ್ತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಂತರ ಈವ್ನಿಂಗಿಗೆ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ಏನಿಲ್ಲ, ಈವ್ನಿಂಗ್ ಮುದ್ದೆ ಮಾಡಿಕೊಂಡ್ರೆ ಆಯಿತು. ಎಲ್ಲ ಫ್ರಾನ್ ಫಿಶ್ ಸಾಂಬಾರು ರೆಡಿಯಾಗಿರೋದ್ರಿಂದ ಎಲ್ಲನೂ ಆಯಿತು. ಇನ್ನೇನು ರೆಸ್ಟ್ ಮಾಡೋದೆ. ನನ್ನ ಮಗನಿಗೆ ಕೂಡ ನಾನು ಫಿಶ್ ಅದನ್ನೇ ಕೊಡ್ತಾ ಇರೋದ್ರಿಂದ ಅವನಿಗೆ ಏನು ಎಕ್ಸ್ಟ್ರಾ ಮಾಡಬೇಕಂತ ಏನಿಲ್ಲ. ಇವತ್ತಿನ ಡೇ ಮುಗಿದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.